ಈಗ ನಮಗೆ ಎವ್ರಿಬಡಿ ಯೋಗಿ ಸೋನು ಆಗ್ಬೋದು, ನೀವಾಗ್ಬೋದು, ನೀವೆಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ಎದುರ್ಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಈಗ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTT ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನನಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTT ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇದೆ. ಅದಕ್ಕೊಂದು ಸುಮಾರು ಕಾರಣ ಇದೆ. ನಾನು ಈಗ ನಮ್ಮ ಬಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗೆಲ್ಲ ಯೋಗಿ ಹಿಂಗೆ ಮಾಡಬೇಕಪ್ಪ ಅಂತೇಳಿ. ನಮಗೆ ಲಾಸ್ ಒಂದೇ ಸರ್, ಏನು ಅಂತ ಗೊತ್ತಿಲ್ಲ. ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗುತ್ತೆ. ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ, ತುಂಬ ಒಳ್ಳೆ. ನನಗೆ ಯೋಗಿ, ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್. ಅವನಿಗೆ ಭಯ ಇದ್ದರೆ ನಿಂತ್ಕೋತಾನೆ, ಭಯ ಇಲ್ಲದ್ರೆ ನಿಲ್ತಾನೆ. ನನ್ನ ಆ ಭಯ ಇಲ್ಲದೆ ಅದು ತುಂಬ ದೊಡ್ಡ ಶಕ್ತಿ, ಅದು ತುಂಬ ಕಷ್ಟ. ಅದು ಎಲ್ರಿಗೂ ಬರೋಲ್ಲ. ಒಂದು ಸೆಕೆಂಡ್ ಫ್ಲೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ. ಇಲ್ಲ, ಅದನ್ನ ಮೀರಿ ನಿಲ್ತಾನಲ್ಲ, ಅದೊಂದು ದೊಡ್ಡ ಕೆಪಾಸಿಟಿ ಅದು. ನನಗೆ ನಾನು ಯಾವಾಗಲೂ ನೋಡಿದಾಗ ನನಗೆ ಒಂದು ಬೇಜಾರು ಅದೇನೆ. ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದ್ಮೇಲೆ ನನಗೆ ಇನ್ನೂ ಅನಿಸಿತ್ತು, ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ, ಅವ್ರು ಬಿಡಲ್ಲ, ಅವರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು. ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಯೋಗಿ. ಬಟ್ ನನಗೊಂದೇ ಆಸೆ, ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ. ಯೋಗಿ ಕೆಪಾಸಿಟಿನೇ ಬೇರೆ ಇದೆ, ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಏನೋ ಬರ್ತಾರೆ, ನಾನು ಇರ್ತಿದ್ದ ಜೊತೆ ನಾನು ನಿಂತ್ಕೋತೀನಿ. ನಮ್ಮದು ಅಂತ ಯಾವಾಗಲೂ ನನ್ನ ಎದೆಲಿದೆ ಅದು. ಅಂಥ ಸಮಯ ಬಂದರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸ್ತೀನಿ. ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು, ತುಂಬ ಚೆನ್ನಾಗಿದ್ದಾನೆ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ನನ್ನ ಕೈ ಸಿಕ್ಕರೆ ಬೇರೆನೇ ಮಾಡ್ತೀನಿ. ಅಂದರೆ ಬೇರೆ ಏನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರದು ನನ್ನ ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ, ಚಿಕ್ಕ ಮಗುವಿಂದ ಆಡಿಸಿ ಕಿವಿಯೆಲ್ಲ ಕಚ್ಚೋ, ನಾವು ಒಂಥರ ಮುದ್ದಾಗಿದ್ವಿ. ನಿಮ್ಮ ಹೆಂಡತಿ ಬದಲು ಕಷ್ಟ ಇದೆಯಾ ಹಂಗೆ ಹೇಳೋ. ಮತ್ತೆ ಇಬ್ಬರು ಮುಖ ನೋಡ್ಕೋತವ್ರೆ. ಅವನೊಂದು ಆಸೆ, ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ. ಎಲ್ಲ ಕಿವಿ ಆರಾಮಾಗಿದೆ ತಾನೆ. ಸೊ ಮೇಡಮ್ ಇದ್ದಾರೆ, ಸೀತಾಕೋಟೆ ಅವರು ಇದ್ದಾರೆ, ಸರ್ ರಮೇಶ್ ಸರ್